ಇನ್ನು ಇರಾನ್ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಕೊಡ್ತಾ ರಷ್ಯಾ. ಇರಾನ್ ಜೊತೆ ಗೌಪ್ಯ ಮಾಹಿತಿಯನ್ನು ಹಂಚಿಕೊಳ್ತಾ ರಷ್ಯಾ. ಗೌಪ್ಯ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದೆ ಅನ್ನುವ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ನೋಡಿ, ಇರಾನ್ ಅಮೆರಿಕ ಯುದ್ಧಕ್ಕೆ ಹಾಗಾದರೆ ರಷ್ಯಾ ಮಧ್ಯಪ್ರವೇಶ ಮಾಡಿದೆಯಾ? ಇರಾನ್ ಜೊತೆ ಗೌಪ್ಯವಾಗಿ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದೆಯಾ ರಷ್ಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಗೌಪ್ಯ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ನಮಗೆ ವಿಶ್ವದಲ್ಲಿ ಅತ್ಯುತ್ತಮ ಗುಪ್ತಚರ ವ್ಯವಸ್ಥೆ ಇದೆ, ಯಾರು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ, ಅಗತ್ಯವಿದ್ದರೆ ತಕ್ಷಣ ಕ್ರಮವನ್ನು ಕೈಗೊಳ್ತೀವಿ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಪೀಟ್ ಹೆಗ್ಸೆಟ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಸಹಜವಾಗಿ ಎಲ್ಲ ಒಂದು ಕಡೆ ತನ್ನ ಮಿತ್ರ ರಾಷ್ಟ್ರದ ಜೊತೆಗೆ ರಷ್ಯಾ ಕೈ ಜೋಡಿಸಿದೆ ಅನ್ನುವ ಅನುಮಾನಗಳು ಬಲಗೊಳ್ತಾ ಇದೆ. ಏಕೆಂದರೆ ಇರಾನ್ ಮತ್ತು ರಷ್ಯಾ ಬಹಳ ಫ್ರೆಂಡ್ಲಿ ನೇಷನ್ಸ್. ಇರಾನ್ ಯಾವುದೇ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಸಹ ಇಮಿಡಿಯೇಟಾಗಿ ಅವರ ರಕ್ಷಣೆಗೆ ಧಾವಿಸುವ ಕೆಲಸವನ್ನು ರಷ್ಯಾ ಮಾಡುತ್ತೆ. ಆದರೆ ಸದ್ಯ ಇರಾನ್ನ ಪರಮೋಚ್ಚ ನಾಯಕನನ್ನು ಹತ್ಯೆ ಮಾಡಿದ ಬಳಿಕ ಮತ್ತು ಇರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದರೂ ಸಹ ಮತ್ತು ಅಲ್ಲಿ ಭೀಕರ ದಾಳಿಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇದ್ದರೂ ಸಹ ಯಾಕೆ ರಷ್ಯಾ ಡೈರೆಕ್ಟಾಗಿ ಇರಾನ್ಗೆ ಸಪೋರ್ಟನ್ನು ಸೂಚಿಸ್ತಾ ಇಲ್ಲ ಅನ್ನುವ ರೀತಿಯಂಥ ಪ್ರಶ್ನೆಗಳು ಹುಟ್ಕೊಳ್ಬಹುದು. ಆದರೆ ಅಮೇರಿಕ ಈಗ ಆಡಿರ್ತಕ್ಕಂಥ ಮಾಹಿತಿಯನ್ನು ಅಥವಾ ಅವ್ರು ಹೇಳಿರ್ತಕ್ಕಂಥ ಮಾಹಿತಿಯನ್ನು ಕೇಳಿಸ್ಕೊಳ್ತಾ ಇದ್ದರೆ ಇಂಡೈರೆಕ್ಟಾಗಿ ಇರಾನ್ಗೆ ಅಂದರೆ ಒಂದಷ್ಟು ಮಾಹಿತಿಗಳನ್ನು ಲೀಕ್ ಮಾಡ್ತಾ ಇದೆ ರಷ್ಯಾ. ಹಾಗಾಗಿಯೇ ಇರಾನ್ ಅಮೇರಿಕ ಅನ್ನುವ ವಿಶ್ವದ ದೊಡ್ಡಣ್ಣನನ್ನೇ ಎದುರು ಹಾಕ್ಕೊಂಡು ಅಮೇರಿಕದ ಸೇನಾ ನೆಲೆಗಳ ಮೇಲೆ ಬಹಳ ಯಶಸ್ವಿಯಾಗಿ ದಾಳಿ ನಡೆಸ್ತಾ ಇರ್ತಕ್ಕಂಥದ್ದು. ಇಸ್ಲಾಮಿಕ್ ದೇಶಗಳ ಮೇಲೂ ಅರಬ್ ದೇಶಗಳ ಮೇಲೂ ಸಹ ಎಷ್ಟು ಪ್ರಬಲವಾಗಿರ್ತಕ್ಕಂಥ ದಾಳಿಯನ್ನು ಇರಾನ್ ಒಂದೇ ಏಕಾಂಗಿ ದೇಶ ಮಾಡ್ತಾ ಇದೆ ಅಂದರೆ ಸಹಜವಾಗಿ ಇದರ ಹಿಂದ್ಗಡೆ ಯಾರೋ ಇರಬಹುದು ಅನ್ನುವಂಥ ಒಂದು ಅನುಮಾನ ಮೂಡದೇ ಇರೋದಿಲ್ಲ.